ಕೊಪ್ಪಳ ಜಿಲ್ಲೆಯ ಕೆಆರ್ಐಡಿಎಲ್ ವಿಭಾಗದಲ್ಲಿ ನಡೆದಿದ್ದಂತಹ ಬಹುಕೋಟಿ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪಬ್ಲಿಕ್ ಟಿವಿ ಕೆಲ ದಿನಗಳ ಹಿಂದೆ ಸುದ್ದಿಯನ್ನು ವಿಸ್ತೃತವಾಗಿ ಬಿತ್ತರಿಸಿತ್ತು. ಈಗ ಆ ಪ್ರಕರಣದಲ್ಲಿ ನಿನ್ನೆ ಕೂಡ ನಾವು ಹೇಳ್ತಾ ಇದ್ವಿ, ಕೆಲವರನ್ನ ಕೈ ಬಿಡುವಂತಹ ಷಡ್ಯಂತ್ರ ಆಗ್ತಾ ಇದೆ ಅಂತ. ತನಿಖಾ ವರದಿಯಲ್ಲಿ 62 ಕೋಟಿ ರೂಪಾಯಿಯಷ್ಟು ದುರ್ಬಳಕೆ ಆಗಿರುವುದು ಗೊತ್ತಾಗ್ತಾ ಇದೆ. ಡೀಟೇಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಕೊಪ್ಪಳದ ಕೆಆರ್ಐಡಿಎಲ್ನಲ್ಲಿ 62 ಕೋಟಿ ದುರ್ಬಳಕೆ. ಕೆಆರ್ಐಡಿಎಲ್ ಭ್ರಷ್ಟಾಚಾರದಲ್ಲಿ ಭಾಗಿಯಾದ ಅಧಿಕಾರಿಗಳು, ಭ್ರಷ್ಟಾಚಾರ ಮಾಡಿದವರ ಹೆಸರು ಬಿಟ್ಟು ಕೇಸ್ ದಾಖಲು. ಕೊಪ್ಪಳ ಜಿಲ್ಲೆಯ ಕೆಆರ್ಐಡಿಎಲ್ ವಿಭಾಗದಲ್ಲಿ ನಡೆದಿದ್ದ ಬಹುಕೋಟಿ ಭ್ರಷ್ಟಾಚಾರವನ್ನು ಪಬ್ಲಿಕ್ ಟಿವಿಯಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ಸುದ್ದಿ ಬಿತ್ತರಿಸಿತ್ತು. 100 ಕೋಟಿಗೂ ಅಧಿಕ ಹಣವನ್ನ ಯಾವುದೇ ಕೆಲಸ ಮಾಡದೆ 2 ಅಧಿಕಾರಿಗಳು ಹಾಗೂ ಒಬ್ಬ ಗುತ್ತಿಗೆದಾರ ಸೇರಿ 3 ಲಪಟಾಯಿಸಿದ್ದಾರೆ. ಈ ಬಗ್ಗೆ ಸರ್ಕಾರಕ್ಕೆ ಕೆಆರ್ಐಡಿಎಲ್ ಮತ್ತು ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ಪ್ರತ್ಯೇಕ ತನಿಖೆ ಮಾಡಿ ವರದಿ ಸಲ್ಲಿಸಿದ್ದರು. ತನಿಖಾ ವರದಿಯಲ್ಲಿ ಸುಮಾರು 62 ಕೋಟಿಗೂ ಹೆಚ್ಚು ಹಣ ದುರ್ಬಳಕೆ ಆಗಿರುವುದು ಬಯಲಾಗಿದೆ. ಕೆಆರ್ಐಡಿಎಲ್ ಎಂಡಿ ಭ್ರಷ್ಟಾಚಾರಕ್ಕೆ ಕಾರಣರಾದ ಅಧಿಕಾರಿಗಳ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಕ್ರಿಮಿನಲ್ ಕೇಸ್ ದಾಖಲಿಸಲು ಅನುಮತಿ ನೀಡಿದ್ದಾರೆ. ಆದರೆ ಭ್ರಷ್ಟಾಚಾರದಲ್ಲಿ ಭಾಗಿಯಾದ ಗುತ್ತಿಗೆದಾರ ಅಮರೇಶ ಎಂಬಲದಿನ್ನಿ ಹೆಸರನ್ನೇ ಕೈಬಿಟ್ಟು ಕೇವಲ 2 ಅಧಿಕಾರಿಗಳನ್ನ ಬಲಿಪಶು ಮಾಡಲಾಗುತ್ತಿದೆ. ಡಬಲಿ ಚಿಂಚೋಳಿಕರ್, ಕಳಕಪ್ಪ ನಿಡಗುಂದಿ ಮೇಲೆ ಮಾತ್ರ ಎಫ್ಐಆರ್ ದಾಖಲಿಸಲು ಅನುಮತಿ ನೀಡಿದ್ದಾರೆ. ಅಮರೇಶ ಹೆಸರು ಎಫ್ಐಆರ್ನಲ್ಲಿ ಸೇರಿಸಿಲ್ಲ ಅಂದ್ರೆ ಕೋರ್ಟ್ ಮೊರೆ ಹೋಗಿ ಕೇಸ್ ದಾಖಲು ಮಾಡ್ತೀವಿ ಅಂತ ಗಂಗಾವತಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಸರ್ಕಾರಕ್ಕೆ ಸವಾಲು ಹಾಕಿದ್ರು. ವಿಶೇಷವಾಗಿ ಕೆಆರ್ಐಡಿಎಲ್ ಅಲ್ಲಿ ಈ ಚಿಂಚೋಳ್ಕರ್ ಅನ್ನುವಂಥ ಅಧಿಕಾರಿ 100 ಕೋಟಿ ಅವ್ಯವಹಾರ ಮಾಡಿರುವಂತದ್ದು. ಅವರೊಟ್ಟಿಗೆ ನಿಡಗುಂದಿ ಅಂತೇಳಿ ಒಬ್ಬ ಕಾಂಟ್ರಾಕ್ಟರ್, ಕಲ್ಕಪ್ಪ ನಿಡಗುಂದಿ ಅಂತೇಳಿ, ಮತ್ತು ಇನ್ನೊಬ್ಬ ಅಮರೇಶ್ ಅಂತೇಳಿ ಒಂದು ಸಿಮೆಂಟ್ ಪೂರೈಕೆ ಮಾಡುವಂಥ ವ್ಯಕ್ತಿಗಳು, ಇವರೆಲ್ಲರೂ ಕೂಡ ಸೇರಿ ಮಾಡಿರುವಂಥ ಅತಿ ದೊಡ್ಡ ಒಂದು ಭ್ರಷ್ಟಾಚಾರವನ್ನು ಪಬ್ಲಿಕ್ ಟಿವಿ ಬೆಳಕು ಚೆಲ್ಲಿದ ಮೇಲೆ ಕೂಡ ಇದುವರೆಗೂ ಕೂಡ ಏನೂ ಕ್ರಮ ಕೈಗೊಳ್ಳದೆ ಇರುವಂಥದ್ದು ಭಾಳ ಆಶ್ಚರ್ಯಕರ. ಅಮರೇಶ್ ಅನ್ನುವಂಥವ್ರ ಹೆಸರು ಇವಾಗ ಏನು ಸಿಮೆಂಟ್ ಪೂರೈಕೆದಾರಿದ್ದಾರೆ, ಆ ರಾಜಕೀಯ ಒತ್ತಡದಿಂದ ಅಥವಾ ಅದರಲ್ಲೂ ಕೂಡ ಕರಪ್ಷನ್ ಮೂಲಕ ಅವ್ರನ್ನ ಕೈ ಬಿಟ್ಟಿರ್ತಾರೆ. ಕೋರ್ಟ್ ಮೂಲಕ ಆದರೂ ಕೂಡ ಅವರನ್ನು ಸೇರಿಸಿ ತಪ್ಪು ಮಾಡಿರೋರಿಗೆ ಶಿಕ್ಷೆ ಬೀಳೋವರೆಗೂ ನಾವು ಹೋರಾಟ ಮಾಡ್ತೀವಿ. ಕೊಪ್ಪಳದ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಕೆಆರ್ಐಡಿಎಲ್ ಎಂಡಿಗೆ ಕಳಿಸಿದ ಪತ್ರದಲ್ಲಿ ಡಬಲಿಎಂ ಚಿಂಚೋಳಿಕರ್, ಹೊರಗುತ್ತಿಗೆದಾರ ಕಳಕಪ್ಪ ನಿಡಗುಂದಿ ಮತ್ತು ಸಿಮೆಂಟ್ ಪೂರೈಕೆದಾರ ಅಮರೇಶ ಎಂಬಲದಿನ್ನಿ ಇವರ ವಿರುದ್ಧ ಕೇಸ್ ದಾಖಲಿಸಲು ಕಳಿಸಿಕೊಡಲಾಗಿತ್ತು. ಆದರೆ ಕೆಆರ್ಐಡಿಎಲ್ ಎಂಡಿ ಕಳಿಸಿದ ಪತ್ರದಲ್ಲಿ ಕೇವಲ ಚಿಂಚೋಳಿಕರ್ ಮತ್ತು ಕಳಕಪ್ಪ ಅವರ ವಿರುದ್ಧ ಕೇಸ್ ದಾಖಲು ಮಾಡಲು ಆದೇಶ ಮಾಡಿದ್ದಾರೆ. ಆದರೆ ಸಿಮೆಂಟ್ ಪೂರೈಕೆದಾರ ಅಮರೇಶ ಎಂಬಲದಿನ್ನಿ ಹೆಸರು ಕೈಬಿಟ್ಟಿರುವುದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ನಿಗಮವೊಂದರಲ್ಲಿ 100 ಕೋಟಿ ಲೂಟಿಯಾದರೂ ಭ್ರಷ್ಟರನ್ನ ರಕ್ಷಿಸುವ ಕೆಲಸ ಜೋರಾಗಿ ನಡೀತಾ ಇದೆ. ಭ್ರಷ್ಟರ ಬೆನ್ನಿಗೆ ನಿಂತವರು ಯಾರು ಎನ್ನುವ ಹಲವು ಅನುಮಾನಗಳು ಬಲವಾಗಿವೆ. 100 ಕೋಟಿ ಭ್ರಷ್ಟಾಚಾರ ಮಾಡಿದೆ. ಇವತ್ತು ಸಿಸಿ ರಸ್ತೆ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಸ್ಕೂಲ್ಗಳಾಗಿರ್ಬೋದು, ಅನೇಕ ಇವತ್ತು ಭಾಳಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಇದ್ರ ಬಗ್ಗೆ ಜಿಲ್ಲಾ ಆಡಳಿತ ಮತ್ತು DC ಅವರು ಇದರ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು. ಕಳಕಪ್ಪ ಮತ್ತು ಇವರು ಅಂಬರೀಷ್ ಅವರು ಇವತ್ತು ಇದರಲ್ಲೆಲ್ಲ ಇವತ್ತು ಸಿಮೆಂಟು ಮತ್ತು ಆಮೇಲೆ ಕೆಬ್ಬಣ ಪೂರೈಕೆದಾರರು ಇರ್ಬೋದು, ಇವರು ಎಲ್ಲಿ ಕಾಮಗಾರಿನೇ ಆಗಿಲ್ಲ ಅಂದರೆ ಇವರು ಯಾವ ಥರ ಇವರು ಸಿಮೆಂಟು ಮತ್ತು ಕೆಬ್ಬಣ ಯಾವ ಥರ ಪೂರೈಕೆ ಮಾಡಿದ್ರು, ತಕ್ಷಣವೇ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಅವ್ರನ್ನ ಜೈಲಿಗಟ್ಟಂತ ಕೆಲಸ ಮಾಡಬೇಕು. ಕೊಪ್ಪಳದ ಕೆಆರ್ಐಡಿಎಲ್ನಲ್ಲಿ ನಡೆದ 100 ಕೋಟಿ ಹಗರಣದ ಕುರಿತು ಸರ್ಕಾರ ಪ್ರತಿಪಕ್ಷ ಧ್ವನಿ ಎತ್ತದೇ ಇರುವುದು ಎಲ್ಲರನ್ನೂ ಅನುಮಾನಿಸುವಂತೆ ಮಾಡಿದೆ. ಮುಕಣಕತಿ ಪಬ್ಲಿಕ್ ಟಿವಿ, ಕೊಪ್ಪಳ.